ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಬಂದುಬಿಟ್ಟು ನಾವು ನಮ್ಮ ಮನೆ ಪಕ್ಕದಲ್ಲಿ ಇರುವಂಥ ಮಹಾತ್ಮ ಗಾಂಧಿ ಉದ್ಯಾನವನ ಅಂತ ಇದೆ, ಪಾರ್ಕ್ ಅದೊಂದು. ಅಲ್ಲಿಗೆ ಸ್ವಲ್ಪ ಹೋಗಿ ಮಕ್ಕಳನ್ನ ಆಟ ಆಡ್ಸೋಣ ಅಂತ ಕರ್ಕೊಂಡೋದ್ವಿ. ಅಂದರೆ ಮಕ್ಕಳಿಗೀಗ ಎಕ್ಸಾಮ್ ಅದೆಲ್ಲ ಶುರು ಆಗ್ತಿದೆಯಲ್ಲ, ಒಂದು ಸ್ಮಾಲ್ ಟ್ರಿಪ್ ಥರ ಈ ರೀತಿ ಕರ್ಕೊಂಡೋಗಿ ಬರೋದ್ರಿಂದ ಮಕ್ಕಳು ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಮತ್ತು ಅವರು ಸ್ವಲ್ಪ ಬೋರಿಂಗಿಂದ ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಒಂದು ಎಕ್ಸಾಮ್ ಕಡೆ ಅವರ ಗಮನ ಹೋಗಲಿ ಅಂತೇಳ್ಬಿಟ್ಟು ಎಕ್ಸಾಮ್ ಮುಂಚೆನೇ ಈ ರೀತಿ ಒಂದು ಟ್ರಿಪ್ ಕರ್ಕೊಂಡೋದ್ವಿ. ಅಂದರೆ ಇದು ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಮನೆಯಿಂದ ಸ್ವಲ್ಪ ಈ ಕಡೆ ಒಂದು ಅರ್ಧ ಕಿಲೋಮೀಟ್ರಷ್ಟು ಇಲ್ಲ, ನಡ್ಕೊಂಡೇ ಬರ್ಬೋದು. ಅಲ್ಲಿಗೆ ಹೋಗಿ ಸ್ವಲ್ಪ ಆಟ ಆಡ್ಸೋಣ ಅಂತ ನಮ್ಮ ಫ್ಯಾಮಿಲಿ ಜೊತೆ ನಾವಿವತ್ತು ಹೊರಟಿದ್ವಿ. ಈ ವ್ಲಾಗ್ ಪೂರ್ತಿ ನಿಮಗೆ ಈ ಪಾರ್ಕ್ನ ತೋರಿಸ್ತೀನಿ ನಾನು ಹೇಗಿದೆ ಅಂತ. ಇಲ್ಲಿ ನೋಡಿ, ನೀರು ಎಷ್ಟು ಚೆನ್ನಾಗಿದೆ. ಅದರಲ್ಲಂತೂ ಬಾತುಕೋಳಿಗಳಂತೂ ತುಂಬ ಎಂಜಾಯ್ ಮಾಡ್ತಿದೆ. ಅದನ್ನ ನೋಡಬೇಕಾದ್ರೆ ನನಗೆ ಏನೋ ಒಂಥರ ಖುಷಿ. ಆ ಬಾತುಕೋಳಿಗಳು ಎಷ್ಟು ಎಂಜಾಯ್ ಮಾಡ್ತಿದೆ ನೋಡಿ ನೀರಲ್ಲಿ. ಈ ಸೆಕೆ ಬೇರೆ ಅಲ್ವಾ, ಇವಾಗ ತುಂಬ ಮೀನೆಲ್ಲ ಇತ್ತು. ಇವಾಗ ಮೀನೆಲ್ಲ ಅದರಲ್ಲಿ ಕಾಣಿಸ್ತಾ ಇಲ್ಲ. ತುಂಬ ದೊಡ್ಡ ದೊಡ್ಡ ಮೀನಿತ್ತು ಅದರಲ್ಲಿ. ಅಲ್ಲಿ ನಿಂತು ಸ್ವಲ್ಪ ಹೊತ್ತು ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಮಕ್ಕಳೆಲ್ಲ ಆಯಿತು, ಆಲ್ರೆಡಿ ಅವರು ಆಟ ಆಡ್ತಿದ್ದಾರೆ. ನಾವಿನ್ನೂ ಎಂಟ್ರೆನ್ಸಲ್ಲೇ ಇದ್ದೀವಿ. ಇದು ಚಿಕ್ಕಮಂಗ್ಳೂರಲ್ಲಿರೋದು. ಖಂಡಿತವಾಗ್ಲೂ ಯಾರಾದರೂ ಚಿಕ್ಕಮಂಗ್ಳೂರಿಗೆ ಬಂದರೆ ಈ ಪಾರ್ಕಿಗಂತೂ ಖಂಡಿತವಾಗ್ಲೂ ಹೋಗಿ. ಅಂದರೆ ಮಕ್ಕಳಿಗೆ ತುಂಬ ಎಂಜಾಯ್ ಮಾಡ್ಬೋದು. ಅಂದರೆ ಫೋಟೋ ಕ್ಲಿಕ್ ಮಾಡೋರು, ವೀಡಿಯೋ ರೀಲ್ಸ್ ಮಾಡೋರಿಗೆಲ್ಲ ತುಂಬ ಸೂಪರಾಗಿದೆ. ಆದರೆ ನನಗೆ ಅದೆಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಏನಕ್ಕಂದರೆ ಮಕ್ಕಳಿರ್ತಾರಲ್ಲ, ಮಕ್ಕಳನ್ನ ಆಟ ಆಡಿಸೋದು, ಅವ್ರು ಇದು ಮಾಡೋದೇ ಆಗೋಗುತ್ತೆ. ಅಂದರೆ ನಾವು ಸ್ವಲ್ಪ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಒಳ್ಳೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಮತ್ತು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಈಗ ನೋಡಿ, ನನ್ನ ತಂಗಿ ಅಂದರೆ ಕಸಿನ್ ಸಿಸ್ಟರ್ ಮತ್ತು ಅವ್ರ ಮಗುನ ಕರ್ಕೊಂಡು ಬಂದಿದ್ದರು. ಮತ್ತು ನಮ್ಮಮ್ಮ, ನಾನು, ನಮ್ಮ ಆಂಟಿ ಮತ್ತು ಆಂಟಿ ಮಗ, ಇಷ್ಟು ಜನ ನಾವು ಹೋಗಿದ್ವಿ. ಮತ್ತು ನಮ್ಮ ಅಂಕಲ್, ನಮ್ಮಮ್ಮನ ತಮ್ಮ, ನಾವಿಷ್ಟು ಜನನೂ ಸೇರಿಕೊಂಡು ಹೋದ್ವಿ. ನಾವೆಲ್ಲಿ ಹೋಗ್ಬೇಕಂದ್ರೆ ನಮ್ಮದು ಇದಿಷ್ಟು ಫ್ಯಾಮಿಲಿ ಇರಲೇಬೇಕು ನಮಗೆ. ಇನ್ನೂ ನಮ್ಮ ಅಜ್ಜಿ ಬಂದಿಲ್ಲ, ಅತ್ತೆ ಬಂದಿಲ್ಲ, ಮತ್ತು ನಮ್ಮ ಆಂಟಿಯವ್ರ ಮಕ್ಕಳು ಬಂದಿಲ್ಲ, ನನ್ನ ತಮ್ಮಂದಿರಿಬ್ಬರು ಬಂದಿಲ್ಲ. ಇಷ್ಟು ಫ್ಯಾಮಿಲಿ ನಾವೆಲ್ಲಿ ಹೋಗ್ಬೇಕಂದ್ರೂ ಇರೋದೇ ನಮ್ಮದೊಂದು ದೊಡ್ಡ ಫ್ಯಾಮಿಲಿ ಅಂದರೆ ಇದೇ ನಮಗೆ. ಅಂದರೆ ಇದು ನಮ್ಮಮ್ಮನ ಫ್ಯಾಮಿಲಿ. ನಮ್ಮ ಅಪ್ಪನ ಫ್ಯಾಮಿಲಿ ಅಂದರೆ ಅವ್ರು ತುಂಬ ದೂರ ಇರೋದು. ಅದಕ್ಕಾಗಿ ಅಷ್ಟು ಬೇಗ ನಾವು ಈ ರೀತಿ ಎಲ್ಲ ಹೋಗೋಕ್ಕೆಲ್ಲ ಪ್ಲ್ಯಾನ್ ಮಾಡಲ್ಲ. ಅದೇ ಊರಿಗೆ ಎಲ್ಲಾದರೂ ಹೋದಾಗ ಅಷ್ಟೇ. ಇದರಲ್ಲಿ ನನ್ನ ಗಂಡನ ಫ್ಯಾಮಿಲಿ ಆಗಲಿ, ನನ್ನ ತಂಗಿ ಗಂಡನ ಫ್ಯಾಮಿಲಿ ಆಗಲಿ ಬಂದಿದ್ದರೆ ಇನ್ನೂ ದೊಡ್ಡ ಫ್ಯಾಮಿಲಿ ಆಗೋದು. ಏನು ಕಷ್ಟ ಆಗಲಿ ಸುಖ ಆಗಲಿ ಎಲ್ಲದರಲ್ಲೂ ನಮಗೆ ಇಷ್ಟು ಜನ ನಾವು ಒಟ್ಟಿಗೆ ಇರಲೇಬೇಕು. ಆ ಥರ. ಇವಾಗ ನನ್ನ ಸಿಸ್ಟರು ಅಷ್ಟೇ. ಅವಳಿಗೆ ಏನೊಂದು ಟೆನ್ಷನ್ ಆಗಲಿ, ಇನ್ನು ಸಣ್ಣ ಒಂದು ವಿಷಯ ಆಗಲಿ, ಅವಳು ಮೊದಲು ಯಾರಿಗೂ ಶೇರ್ ಮಾಡಲ್ಲ. ಮೊದಲು ಶೇರ್ ಮಾಡೋದೇ ನನ್ನ ಹತ್ರ. ನಾನು ಆ ಥರನೇ ಅವಳ ಹತ್ರ. ನಂದೇನಾದರೂ ಪರ್ಸ್ನಲ್ ಏನಾದರೂ ಇದ್ರೂ ನಮ್ಮ ಅಮ್ಮನಿಗೆ ಹೇಳಿಲ್ಲ ಅಂದರೂ ಮೊದಲು ನಾನು ಅವಳಿಗೆ ಹೇಳೋದು. ಮತ್ತು ಇನ್ನೊಬ್ಬಳು ತಂಗಿ ಇದ್ದಾಳೆ, ಅವಳು ವೀಡಿಯೋ ಶೂಟ್ ಮಾಡ್ತಾಯಿದ್ದಾಳೆ, ಆಮೇಲೆ ತೋರಿಸ್ತೀನಿ ಅವಳನ್ನ. ಮತ್ತು ಈ ಕಡೆ ಇದ್ದಾರಲ್ಲ ಅವ್ರು ನಮ್ಮ ಆಂಟಿ. ಅವರು ನಮ್ಮ ಹತ್ರ ಹೆಂಗಿರ್ತಾರೆ ಅಂದರೆ, ನಾವೆಲ್ಲ ಒಂದೇ ಇದರಲ್ಲಿ ಸ್ಕೂಲಲ್ಲಿ ಓದಿರೋ ಫ್ರೆಂಡ್ಸ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿರ್ತೀವಿ. ಅಂದರೆ ಆಂಟಿ ಅನ್ನೋ ಒಂದು ಇದೇ ಇಲ್ಲ. ಆಂಟಿಗಿಂತ ಮೇಲಾಗಿ ಒಂದು ಫ್ರೆಂಡ್ಸ್ ಥರ ಇರ್ತೀವಿ ನಾವು. ನಾನಾಗಲಿ, ನನ್ನ ತಂಗಿ ಆಗಲಿ, ನಾವು ಎಲ್ಲ ವಿಷಯನೂ ಅವ್ರ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋದೇ ಜಾಸ್ತಿ. ನಮ್ಮ ಅಮ್ಮನ ಹತ್ರ ಅಷ್ಟು ಶೇರ್ ಮಾಡ್ಕೊಂಡಿಲ್ಲ ಅಂದ್ರೂ ಅವ್ರ ಹತ್ರನೇ. ಅಂದರೆ ನಮ್ಮ ಅಮ್ಮನ ಹತ್ರನೂ ಶೇರ್ ಮಾಡ್ತೀವಿ, ನಮ್ಮ ಅಮ್ಮನೂ ಕ್ಲೋಸಾಗೇ ಇರ್ತಾರೆ. ಆದರೆ ಸ್ವಲ್ಪ ಸ್ಟ್ರಿಕ್ಟು ನಮ್ಮಮ್ಮ. ನಮ್ಮ ಆಂಟಿ ಹಂಗಲ್ಲ, ಒಂದು ಫ್ರೆಂಡ್ಲಿ ಆಗಿರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿನ ವ್ಯೂ. ಇಲ್ಲಿ ನೀರಿಂದು ವಾಟರ್ ಫಾಲ್ಸ್ ಥರ ಇರುತ್ತೆ. ಅದೆಲ್ಲ ಬಂದ್ ಮಾಡಿದ್ದಾರೆ, ಏನಕ್ಕೋ ಸ್ವಲ್ಪ ರಿಪೇರ್ ಇದೆ ಅನಿಸುತ್ತೆ. ಇಷ್ಟು ಕಸ ಎಲ್ಲ ಬಿದ್ದೇ ಇರಲ್ಲ ಇವಾಗಲೂ. ಈ ಸಲ ಏನಕ್ಕೋ ಸ್ವಲ್ಪ ಕ್ಲೀನಿಂಗಲ್ಲಿ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ. ಇನ್ನೊಬ್ಳು ತಂಗಿ ಅಂತ ಹೇಳಿದ್ನಲ್ಲ, ಇವಳೇ. ಅಂದರೆ ಅವಳು ಮಕ್ಕಳಿಗೆ ತುಂಬ ಕೇರ್ ಮಾಡೋದು. ನನ್ನ ಮಕ್ಕಳಿಗೆ ಇಬ್ಬರಿಗೂ ಅಷ್ಟೇ. ಅವಳು ಬಂದ್ಲು ಅಂತ ಹೇಳ್ಬಿಟ್ರೆ ಅವಳಿಗೆ ಮತ್ತೆ ಇನ್ನೇನು ಬೇಡ. ಖುಷಿ. ಮಧ್ಯಾಹ್ನ ತನಕನೂ ಅವರಿಗೆ ಓದಿಸ್ತಾ ಕೂರಿಸಿದ್ದೆ. ಎಕ್ಸಾಮಿಂದು ಇದೆಲ್ಲ ಓದ್ಕೊಳ್ತಾ ಇದ್ದ. ಸಂಜೆ ಈ ಥರ ಹೋಗೋಣ ಅಂದಿದ್ದೆ. ಖುಷಿಯಾಗಿಬಿಟ್ಟು ಬುಕ್ಕೆಲ್ಲ ಎತ್ತಿ ಇಟ್ಟು ಹೆಂಗೆ ರೆಡಿ ಆದರು ಅಂತಲೇ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಮಾಡಿದ್ದು ನಾವಿದು. ಒಂದು ಅರ್ಧ ಗಂಟೆ ಆದರೂ ಹೋಗ್ಬಿಟ್ಟು ಮಕ್ಕಳನ್ನ ಈ ರೀತಿ ಆಟ ಆಡಿಸ್ಕೊಂಡು ಬರೋಣ ಅಂತ. ಅಂದರೆ ನಾವು ಅವಾಗ ಹೋಗಿ ನಾವು ಸಣ್ಣದಿದ್ದಾಗಲಿಂದನೂ ಹೋಗಿ ನಮಗೆ ಬೋರ್ ಆಗಿಬಿಟ್ಟಿತ್ತು. ಆದರೆ ಇವಾಗ ಮಕ್ಕಳು ಆಡೋದು ನೋಡೋಕ್ಕೆ ಒಂದು ಖುಷಿ ಅಲ್ವಾ, ಹಾಗಾಗಿ ಇವಾಗ ಹೋಗ್ತಿರೋದು ನಾವು. ಮತ್ತು ಸ್ವಲ್ಪ ಇದರಲ್ಲಿ ನಾವು ಗ್ಯಾಪ್ ಆಗಿ ಮತ್ತೆ ಬಿಟ್ಟೇ ಇದ್ದೆ. ನಾನೊಂದು 5-6 ವರ್ಷ ಹೋಗೇ ಇರಲಿಲ್ಲ. ಮನೆ ಅಷ್ಟು ಹತ್ರ ಆದ್ರೂ ನಾನು ಹೋಗೇ ಇರಲಿಲ್ಲ. ಇವಾಗ ಮಕ್ಕಳು ಆಟ ಆಡ್ತಾರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ ಅಷ್ಟೇ.
ಮತ್ತು ಇಲ್ಲಿನ ಟಿಕೆಟ್ ಅಂದರೆ ದೊಡ್ಡವರಿಗೆ 40 ರೂಪಾಯಿ, ಮಕ್ಕಳಿಗೆ 20 ರೂಪಾಯಿ ಇಲ್ಲಿ ಚಾರ್ಜು. ಮತ್ತು ಒಂದು ಟ್ರೈನ್ ಕೂಡ ಇದೆ, ಅದರಲ್ಲೂ ಕೂಡ ಆಟ ಆಡಿಸ್ಬೋದು ಮಕ್ಕಳಿಗೆ. ಇಲ್ಲಿ ನೋಡಿ ಎಷ್ಟು ಪ್ಲೇ ಐಟಮ್ ಇದೆ ಅಂತ. ಇನ್ನೂ ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಡ್ಸೋದು ಬೇರೆ ಇದೆ, ನಾವು ಅಲ್ಲೆಲ್ಲ ಹೋಗಲಿಲ್ಲ. ಅಂದರೆ 1 ರಿಂದ 2 ವರ್ಷದ ಮಕ್ಕಳಿಗೆ ಮಾತ್ರ ಅದು. ನಾವು ಇಲ್ಲೇ ಆಟ ಆಡ್ಸೋಣ ಅಂತ ಇಲ್ಲೇ ಆಡಿಸಿದ್ವಿ. ಮತ್ತು ಕೆಳಗಿನ ಇದರಲ್ಲಿ ಅಲ್ಲಿ ಜಿಮ್ ಟೈಪಲ್ಲೂ ಇದೆ, ಅಲ್ಲೂ ಕೂಡ ಹೋಗ್ಬೋದು, ಆರಾಮಾಗಿ ಆಡ್ಬೋದು. ಯಾವುದಕ್ಕೂ ಚಾರ್ಜ್ ಇಲ್ಲ. ಒಂದು ಸಲ ಟಿಕೆಟ್ ತೊಗೊಂಡು ಒಳಗೆ ಬಂದಮೇಲೆ ಯಾವುದ್ರಲ್ಲಿ ಬೇಕಾದರೂ ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದು. ಬೆಳಗಿಂದ ಸಂಜೆ ತನಕ ಬೇಕಾದರೂ ಆಟ ಆಡ್ಬೋದು. ಆ ಥರ ಇಲ್ಲಿ ಟೈಮಿಂಗ್ಸ್ ಏನಿಲ್ಲ. ಇಲ್ಲಿ ನೋಡಿ, ನನ್ನ ಮಗಳು ಬಂದಿದ್ದೆ ಮೊದಲು ಇದರಲ್ಲೇ ಆಡೋದವಳು. ನೋಡಿ ಈ ರೀತಿ. ನನಗೆ ತಿರುಗ್ಸೋಕೆ ಭಯ ಆಗ್ತಿದೆ, ಶೂ ಹಾಕಿದ್ದಾಳೆ ಎಲ್ಲಾದರೂ ಜಾರು ಬೀಳ್ತಾಳ ಅಂತ. ಅವಳು ಹ್ಯಾಪಿಯಾಗಿ ತಿರುಗಿಸಿ, ಇನ್ನೂ ಜೋರಾಗಿ ತಿರುಗಿಸಿ ಅಂತಿದ್ದಾಳೆ. ನೋಡಿ ಎಷ್ಟು ತುಂಬ ದಿನ ಆಯ್ತಲ್ಲ ಕೂತಿ, ಇವಾಗ ಸ್ವಲ್ಪ ಭಯ ಆಗ್ತಿದೆ ಅವಳಿಗೆ. ಎದ್ರಿ ಬರ್ತಾಳೆ. ಅವಳು ಚೆನ್ನಾಗೇ ಕುತ್ಕೊಂಡು ಬರ್ತಾಳೆ. ಲಾಸ್ಟಲ್ಲಿ ಕೆಳಗಿನ ಕಡೆ ಅಲ್ಲಿ ಕಾಲು ನೆಲದಲ್ಲಿ ಇದು ಮಾಡ್ತಾಳಲ್ಲ, ಅಲ್ಲಿ ಬಿದ್ದುಬಿಡ್ತಾಳೆ. ಅದಕ್ಕೆ ಎದುರುತ್ತಿದ್ದಾಳೆ. ಲಾಸ್ಟಿಗೆ ನಾನು ಕೈ ಹಿಡ್ದು ಇದು ಮಾಡ್ಕೊಂಡು ಬರ್ತೀನಿ. ಬೇಡ ನಾನು ಆಡೋಣ ಅಂತಲೇ ಹೇಳ್ತಿದ್ದಾಳೆ. ಈ ರೀತಿ ನಾವು ಮಕ್ಕಳನ್ನ ಎಷ್ಟು ಇದು ಮಾಡಿದ್ರು, ಮನೆ ಹತ್ರ ಹೆಂಗೆ ಆಟ ಆಡೋಕೆ ಬಿಟ್ರು, ಈ ರೀತಿ ಒಂದು ಸಲ ಕರ್ಕೊಂಬಂದು ಆಟ ಆಡಿಸಿದ್ರೆ ಮಕ್ಕಳು ತುಂಬ ಹ್ಯಾಪಿಯಾಗಿರ್ತಾರೆ. ಅವಳಿಗೆ ಯಾವುದ್ರಲ್ಲಿ ಆಡಬೇಕು ಬಿಡಬೇಕು ಗೊತ್ತೇ ಆಗ್ತಿಲ್ಲ. ಅಲ್ಲಿ ನೋಡಿ ನನ್ನ ಮಗ, ಇವರೆಲ್ಲ ನೋಡಿ ಯಾವ ರೀತಿ ಆಟ ಆಡ್ತಿದ್ದಾರೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಕುಣಿದಾಡ್ತಿದ್ದಾರೆ. ಅಲ್ಲಿ ಹೋದ್ಮೇಲಂತೂ ಅವ್ರನ್ನ ಮಾತು ಕೇಳಲ್ಲ. ಮೊದಲೇ ಅವ್ರನ್ನ ಬಿಟ್ಬಿಡೋದೆ, ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕ್ಕೊಂಡು ಬಿಟ್ಬಿಡೋದೆ. ಏನಾದರೂ ಮಾಡಿ, ಬಟ್ಟೆ ಕೊಳೆ ಆಗೋದಲ್ವಾ ಅಲ್ಲ, ಏನು ಬೇಕಾದರೂ ಮಾಡ್ಕೊಳ್ಳಿ, ಆಮೇಲೆ ತೊಳಿಬೋದು ಅಂತ ಬಿಟ್ಟಿದ್ದೀನಿ. ನೋಡಿ ಈಗ ನನ್ನ ಮಗ ಬಂದ. ಇದರಲ್ಲಿ ಮಕ್ಕಳು ಹಿಂದ್ಗಡೆಯಿಂದ ಬೀಳ್ತಾರೆ, ಬೇಡ ದೊಡ್ಡ ಮಕ್ಕಳು ಆಡೋದು ಅಂದರೆ ಕೇಳ್ತಾನೆ ಇಲ್ಲ ಅವಳು. ಇಲ್ಲಿ ನೋಡಿ, ಇದರಲ್ಲಂತೂ ನಾನು ತುಂಬ ಹೆದರುತ್ತಿದ್ದೆ ಸಣ್ಣವಳಿದ್ದಾಗ. ಈ ರೆಡ್ ಕಲರಲ್ಲಿ ಒಂದು ಗುಹೆ ಥರ ಕಾಣಿಸ್ತಿದೆಯಲ್ಲ, ಅದ್ರೊಳಗೆ ಹೋದರೆ ನಮಗೆ ಉಸಿರೇ ಕಟ್ಟದಂಗೆ ಆಗುತ್ತೆ, ಅಷ್ಟು ಕತ್ತಲೆ ಇದೆ. ಮತ್ತು ಅದರೊಳಗೆ ಯಾರಾದರೂ ನಿಂತಿದ್ರೂ ಗೊತ್ತಾಗಲ್ಲ. ನಾವು ಅಲ್ಲಿ ಹೋಗೋದೇ ಇಲ್ಲ. ನನ್ನ ಮಗ ಹೋಗಿ ನೋಡಲ್ಲ ಹೊರಗಡೆಯಿಂದ ಅಂತಿದ್ದಾನೆ. ಅದಕ್ಕೆ ಕರೀತಾ ಇದ್ದೆ ಅವನಿಗೆ, ಹೋಗಬೇಡ ಹೆದರುತ್ತೀಯ ಅಂತ. ತುಂಬ ಭಯ. ನಾನು ಸಣ್ಣವಳಿದ್ದಾಗ ನಮ್ಮ ಮನೇಲೆಲ್ಲರೂ ಅದರಲ್ಲಿ ದೆವ್ವ ಇದೆ ಅಂತಿದ್ರು. ಅವಾಗಿಂದ ಇವಾಗ ತನಕ ಅದರೊಳಗೆ ನಾನು ಹೋಗೇ ಇಲ್ಲ. ಒಂದೇ ಒಂದು ಸಲ ಹೋಗಿದ್ದೆ ಸಣ್ಣವಳಿದ್ದಾಗ ಅಷ್ಟೇ. ಅದಾದಮೇಲೆ ನಾನು ಹೋಗೇ ಇಲ್ಲ ಅದರೊಳಗಡೆ. ತುಂಬ ಅಂದರೆ ತುಂಬ ಭಯ ಆಗುತ್ತೆ, ಅಷ್ಟು ಕತ್ತಲೆ ಆಗಿದೆ. ಇಲ್ಲಿ ನೋಡಿ ಇವಾಗ ಇವರಿಬ್ಬರು, ಅವ್ರ ಮುಖದಲ್ಲಿರೋ ಸ್ಮೈಲ್ ನೋಡಿದ್ರೇ ಸಾಕು, ಇದೇ ಥರ ಆಟ ಆಡಿಸ್ತಾನೆ ಇರೋಣ ಅನಿಸುತ್ತೆ. ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾರೆ. ಇವಳಿಗೂ ಅದೇ ರೀತಿ ಆಡೋಕೆ ಇಷ್ಟ. ನೋಡಿ ಇಲ್ಲಿ ಬಿದ್ದು ಉಲ್ಡಾಡ್ಕೊಂಡು ಬರ್ತಿದ್ದಾಳೆ. ಕರೆಕ್ಟಾಗಿ ಅವರಮ್ಮ ನಿಂತ್ಕೊಂಡು ಕ್ಯಾಚ್ ಹಿಡ್ದು ಇದಕ್ಕಾಯ್ತು, ಇಲ್ಲಾಂದರೆ ಕೆಳಗೆ ಬೀಳೋದು. ಮಕ್ಕಳು ಎದ್ರದೇ ಇಲ್ಲ ನೋಡಿ. ಅಪ್ಪ ಅಮ್ಮ ಜೊತೆಯಲ್ಲಿದ್ದರೆ ಅವರು ಎಲ್ಲದ್ರ ಮೇಲೆ ನಂಬಿಕೆ ಅವರಿಗೆ. ಬೀಳ್ತೀವಿ ಇದಾಗ್ತೀವಿ ಅನ್ನೋ ಭಯನೇ ಇರಲ್ಲ ಅವರಿಗೆ. ನೋಡಿ ಇಲ್ಲಿ ಇವಳೆ ನನ್ನ ತಂಗಿ. ಅವಳು ಸ್ವಲ್ಪ ಹೆಂಗೆ ಅಂದರೆ ಫ್ರೀಡಮ್ ಆಗಿರಬೇಕು ಅವಳಿಗೆ. ಆ ರೀತಿ ಇವಾಗ ಅಲ್ಲೋಗಿದ್ವಿ ಇಲ್ಲೋದ್ವಿ ಆಟ ಆಡೋದೇ ಬೇಡ ಅದೆಲ್ಲ ನೋಡಲ್ಲ ಅವಳು. ಸಿಕ್ಕಿದಂಗೆ ಎಂಜಾಯ್ ಮಾಡ್ತಿರ್ತಾಳೆ. ಆ ರೀತಿ ಅವಳು ನನ್ನ ತಂಗಿ. ಇಲ್ಲಿ ನೋಡಿ ನನ್ನ ಮಗ. ಇವಾಗ ಇದೆಲ್ಲ ಆಟ ಆಡಿಸಿ ಒಂದು 5-10 ನಿಮಿಷ ಆಟ ಆಡಿಸಿದ್ವಿ. ಮತ್ತು ಅವ್ರವ್ರ ಪಾಡಿಗೆ ಅವ್ರಿಗೆ ಬಿಟ್ವಿ, ಎಲ್ಲಿ ಬೇಕಾದರೂ ಹೋಗಿ ಆಡಿ ಅಂತ. ಆಟ ಆಡಿಸಾದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಅದೆಲ್ಲ ತೊಗೊಂಡಿದ್ದೆ ನಾನೇ. ಇಲ್ಲೆಲ್ಲೂ ತೊಗೊಳಕ್ಕಾಗಲ್ಲ, ಅಲ್ಲಿ ಕೆಳಗಿದೆ ಅಂದರೆ ಅಲ್ಲಿ ಹೋಗ್ತಾ ಇರೋದು ಕಷ್ಟ ಆಗುತ್ತೆ. ಇಲ್ಲೊಂದ್ಸಲ ಮೇಲೆ ಹತ್ತಿ ಬಂದಾದಮೇಲೆ ಮತ್ತೆ ಅಲ್ಲಿ ಹೋಗೋದು ಬರೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ನಮ್ಮ ಅಮ್ಮನ ಮನೆಯಲ್ಲೇ ಅಂಗಡಿ ಇರೋದ್ರಿಂದ ತುಂಬ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೆ. ಇವಾಗ ನೋಡಿ ಇದು ದೊಡ್ಡವರು ಅಂದರೆ ಹೆಣ್ಮಕ್ಳು ಹೆಂಗಸರೆಲ್ಲ ಇಲ್ಲಿ ಕುತ್ಕೊಂಡು ಆಡ್ಬೋದು, ಅದಕ್ಕಾಗಿರೋದಿತ್ತು ಈ ಪ್ಲೇಸು. ನಾನಿವಾಗ ಇವರಿಬ್ರನ್ನ ಇದು ಮಾಡ್ತಿದ್ದೆ, ರೇಗಿಸ್ತಾ ಒಂದೇ ಸಲ ನಾನು ಫಾಸ್ಟಾಗಿ ಮಾಡಿಬಿಡ್ಲ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡ್ತೀವಿ. ಇವರೇ ನಮ್ಮ ಆಂಟಿ. ಮಗು ಬೀಳ್ತಾಳೆ ಅಂದ್ಬಿಟ್ಟು 3 ಜನನೂ ನಾವು ಎದ್ರಿ ಹಂಗೆ ಇದು ಮಾಡಿಬಿಟ್ವಿ.
ಇವಾಗ ನಾನು ಮತ್ತು ನಮ್ಮ ಆಂಟಿ ಆಡೋಣ ಅಂತ ಫಾಸ್ಟಾಗಿ ಆಡೋಣ ಅಂದ್ಕೊಂಡು ನನಗೆ ಅಷ್ಟು ಫಾಸ್ಟ್ ಆಡೋಕ್ಕಾಗಲ್ಲ, ನನಗೆ ಒಂದೇ ಸಲ ತಲೆ ಸಿಟ್ಟು ಬಂದಂಗೆ ಆಗ್ಬಿಡುತ್ತೆ ಅಂತ ನಾನು ಸ್ಲೋವಾಗಿ ಆಡ್ತಿದ್ದೀನಿ. ಈ ರೀತಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದರೆ ನಾವು ಯಾವಾಗಾದರೂ ಪ್ಲ್ಯಾನ್ ಮಾಡಿ ಹೋಗೋಣ ಅಂದ್ಕೊಂಡೆ ಅದು ಆಗೋದೇ ಇಲ್ಲ. ಅದು ಈ ರೀತಿ ನಾವು ಪ್ಲ್ಯಾನ್ ಮಾಡ್ದಲ್ಲೇ ಹೋದ್ರೇ ಕಂಫರ್ಟಬಲ್ ಆಗಿರೋದು. ಅಂದರೆ ಒಂಥರ ಖುಷಿಯಾಗೇ ಹೋಗಿ ಬರ್ತೀವಿ. ಪ್ಲ್ಯಾನ್ ಮಾಡಿದರೆ ಒಬ್ಬರು ಬಂದಿಲ್ಲ ಒಬ್ಬರು ಬಂದ್ರು ಅಂತ ಹೇಳ್ಬಿಟ್ಟು ನಾವು ಹೋಗೋದೇ ಕ್ಯಾನ್ಸಲ್ ಆಗುತ್ತೆ. ಈಗ ನೋಡಿ ನಮ್ಮ ಅಮ್ಮನಿಗೆ ನಾನು ಹೇಳಿದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಡಿ ಏನಾಗಲ್ಲ ಅಂತ. ಅದಕ್ಕೆ ನಮ್ಮಮ್ಮ ಎದುರು ಕೂತಿದ್ದಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಮೆಲ್ಲನೆ ಇದು ಮಾಡ್ತಿದ್ದೀನಿ. ತುಂಬ ಎದುರಾದವರು ನಮ್ಮ ಆಂಟಿ ಥರ ಅಲ್ಲ, ನಮ್ಮ ಆಂಟಿ ಹಂಗಲ್ಲ, ಎಲ್ಲದರಲ್ಲೂ ಫ್ರೀಡಮ್ ಆಗಿ ಈ ಥರ ಎಂಜಾಯ್ ಮಾಡ್ತಾರೆ. ನಮ್ಮಮ್ಮ ಎಲ್ಲದರಲ್ಲೂ ಸ್ವಲ್ಪ ಮುಜುಗರ ಪಡ್ತಾರೆ ಅಂತಾರಲ್ಲ ಹಂಗೆ ಸ್ವಲ್ಪ ಹಿಂದೆ ಇರ್ತಾರೆ. ಬೇಡ ಹಂಗೆ ಹಿಂಗೆ ಅಂತಾರೆ. ಅದಕ್ಕೆ ಕರ್ಕೊಂಡ್ಬಂದು ಕೂರಿಸ್ದೆ. ಎಲ್ಲರೂ ನೋಡಿ ಹೆಂಗೆ ಆಡ್ತಿದ್ದಾರೆ ಹಂಗೆ ಅಂತ ಹೇಳ್ಬಿಟ್ಟು ಕೂರಿಸ್ದೆ. ಇವಾಗ ಆಮೇಲೆ ಅವರು ತುಂಬ ಹ್ಯಾಪಿಯಾಗಿ ಆಡಿದ್ರು. ನಾವು ಸಣ್ಣದಿದ್ದಾಗ ನಮ್ಮ ಅಪ್ಪ ಅಮ್ಮ ನಮಗೆ ಕೂರಿಸಿ ಆಟ ಆಡಿಸಿ ನಮ್ಮ ಫೇಸಲ್ಲಿ ಒಂದು ಸ್ಮೈಲ್ ನೋಡಿದ್ರೆ ಸಾಕು ಅಂತಾರೆ. ಇವಾಗ ನಮ್ಮ ಅಪ್ಪ ಅಮ್ಮನ ಫೇಸಲ್ಲಿ ಒಂದು ಸ್ಮೈಲ್ ಸಿಕ್ಕಿದ್ರೆ ನಮಗೆ ಅದೇ ಖುಷಿ ಅಲ್ವಾ, ಅಷ್ಟೇ ಸಾಕು ಅಲ್ವಾ ನಮಗೆ. ಈಗೆಲ್ಲರೂ ಆಯಿತು. ಇವಾಗ ಸುಸ್ತಾಗೋಯ್ತು. ಇಲ್ಲಿನ ವ್ಯೂ ನೋಡಿ ಎಷ್ಟು ಸೂಪರಾಗಿದೆ. ನನಗಂತೂ ಅಲ್ಲಿದ್ದಿದ್ದು ಸೆಕೆಗೂ ಅದಕ್ಕೂ ಆ ನೀರಲ್ಲೆಲ್ಲ ಹೋಗಿ ಆಡೋಣ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಇದೆ ಇಲ್ಲಿ. ಒಂಥರ ತಂಪಾಗಿದೆ. ಅಂದರೆ ಇವತ್ತು ತುಂಬ ರಶ್ ಏನಿರಲಿಲ್ಲ. ಅದರಿಂದ ನಾವು ಸಮಾಧಾನವಾಗಿ ಆಟ ಆಡಿ ತುಂಬ ಇದು ಮಾಡಿದ್ವಿ. ಇವಾಗ ಇಲ್ಲಿ ಬಂದು ಕೂತ್ಕೊಂಡು ಮಕ್ಕಳಿಗೆಲ್ಲ ಕರೆದು ಸ್ನ್ಯಾಕ್ಸ್ ಐಟಮ್ ತಿನ್ನೋಣ ಅಂದ್ಕೊಂಡ್ವಿ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಸ್ನ್ಯಾಕ್ಸ್ ಎಲ್ಲ ತಿಂದು ಆಮೇಲೆ ಮತ್ತೆ ಹೊರಡೋಣ ಅಂದ್ಕೊಂಡ್ವಿ. ಇನ್ನೇನು ಜಾಸ್ತಿ ಆಡೋದಿಲ್ಲ ಅಂದರೂ ಕಮ್ಮಿ ಅಂದ್ರೂ ನಾವು ಒಂದು 2 ಅವರ್ ಆದರೂ ಆಡಿದ್ವಿ. ಅಲ್ಲಿ ಮಕ್ಕಳಿಗೆ ಆಡಿಸೋದಾಗಲಿ ನಾವು ಎಂಜಾಯ್ ಮಾಡೋದಾಗಲಿ ಮತ್ತು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂರೋದಾಗಲಿ ಎಲ್ಲ ಆಯಿತು. ಮತ್ತು ಇನ್ನು ಜಾಸ್ತಿ ಟೈಮ್ ಬೇಡ, ಕತ್ಲೆ ಆಗುತ್ತೆ, ಹೋಗೋಣ ಅಂದ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ಇದು ಮಾಡೋಣ ಅಂದ್ಕೊಂಡು ಬಂದ್ವಿ. ಮತ್ತು ನಾನು ಅಲ್ಲಿಂದ ಪಲಾವ್ ಮತ್ತು ಇದೆಲ್ಲ ತೊಗೊಂಡೋಗಿದ್ದೆ. ಮಕ್ಕಳಿಗೆ ಸ್ವಲ್ಪ ಊಟ ಮಾಡೇ ಇರಲಿಲ್ಲ ಅವರು, ಇಲ್ಲಿ ಬರ್ತೀವಿ ಅನ್ನೋ ಇದರಲ್ಲಿ. ಹಂಗಾಗಿ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡಿದ್ದೆ. ಮಕ್ಕಳಿಗೆಲ್ಲ ತಿನ್ನಿಸಿ ಹೊರಟ್ವಿ. ಈಗ ಕುರ್ಕುರೆ ತಿಂಡಿ ಚಿಪ್ಸು ಎಲ್ಲ ತಿಂದಿದ್ದಾರೆ. ಇವಾಗ ರಾತ್ರಿ ಊಟ ಮಾಡೋದೇ ಡೌಟು ಅವರು. ಇವಾಗ ನೋಡಿ ಇಲ್ಲಿ ಇದು ಈ ಕಡೆ ಇರೋದು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆಡಿಸೋದು, ಮತ್ತು ಈ ಕಡೆ ಇರೋದು ಜಿಮ್ ಐಟಮ್ಸು. ಇದರಲ್ಲಿ ಜಿಮ್ ಐಟಮಲ್ಲಿ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಇಲ್ಲಿ ದಿನ ಬೆಳಗ್ಗೆ ಸಂಜೆ ಬರ್ತಾರೆ ಎಕ್ಸಸೈಸ್ ಮಾಡ್ಕೊಂಡು ಹೋಗೋಕ್ಕೆ. ಎಲ್ಲದರಲ್ಲೂ ಆಡಿ ಚೆನ್ನಾಗಿ ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವರು ಒಂಥರ ಪಾಸ್ ಥರ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ದಿನ ಇಷ್ಟೊತ್ತು ಅಂತ ಎಕ್ಸಸೈಸ್ ಮಾಡಿಕೊಂಡು ಚೆನ್ನಾಗಿ ವಾಕು ಆಗುತ್ತೆ. ಅಲ್ಲಿ ಹತ್ತಿ ಇಳಿಯೋಷ್ಟೊತ್ತಿಗೆ ತುಂಬ ಚೆನ್ನಾಗಿದೆ. ಇವಾಗ ನೋಡಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸನ್ಸೆಟ್. ಇನ್ನೂ ಕ್ಲಿಯರಾಗಿ ಕಾಣಿಸೋದು. ಫುಲ್ ಅದರಲ್ಲಿ ಬ್ಲರ್ರಾಗಿಬಿಟ್ಟಿತ್ತು ಕ್ಯಾಮ್ರಾನು, ಮತ್ತು ಫುಲ್ಲು ಒಂಥರ ಬೆಳಕು ಬೀಳ್ತಿತ್ತಲ್ಲ, ಹಂಗಾಗಿ ವೀಡಿಯೋ ಬ್ಲರ್ರಾಗಿದೆ. ಇಲ್ಲಿ ತುಂಬ ಚೆನ್ನಾಗಿ ವೀಡಿಯೋ ರೀಲ್ಸ್ ಎಲ್ಲ ಮಾಡೋರು ಮಾಡ್ಬೋದು, ಫೋಟೋಸ್ ಕ್ಲಿಕ್ ಮಾಡ್ಬೋದು. ನಾನು ಹೋದ ಸಲ ತುಂಬ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡಿದ್ದೆ, ಅದಕ್ಕಾಗಿ ಇವಾಗ ಏನೂ ಫೋಟೋ ಎಲ್ಲ ಕ್ಲಿಕ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನೋಡಿ ಇದೆ ಟ್ರೈನು. ಇದರಲ್ಲಿ ಒಬ್ಬರಿಗೆ 50 ರೂಪಾಯಿನೋ 70 ರೂಪಾಯಿ ಇರ್ಬೋದು. ಮಕ್ಕಳಿಗೆ ಕಮ್ಮಿ ಇರಬೇಕು ಟಿಕೆಟು, ಇಲ್ಲ ಮಕ್ಕಳಿಗೆ ಇಲ್ಲ ಅನಿಸುತ್ತೆ. ಈ ರೀತಿ 2 ರೌಂಡು ಅವರು ಇಡೀ ಬೋರೆನ, ಅಂದರೆ ಇದಕ್ಕೆ ಮಹಾತ್ಮ ಗಾಂಧಿ ಪಾರ್ಕಿಗೆ ಬೋರೆ ಅಂತ ಕರೆಯೋದು. 2 ರೌಂಡ್ ತಿರುಗಿಸ್ಕೊಂಡು ಬರ್ತಾರೆ. ನಾವು ಮಕ್ಕಳಿಗೆ ಆಡಿಸಿದ್ವಿ ಅಷ್ಟೇ, ನಾವೇನು ಹೋಗಲಿಲ್ಲ. ಹೋಗಿ ಎಲ್ಲ ಆಯಿತು. ಇವಾಗ ವಾಪಸ್ ಬರ್ತಾ ಇದ್ದೀವಿ. ಎಲ್ಲ ಹೆಂಗೆ ಬರ್ತಿದ್ದಾರೆ ನೋಡಿ, ಚೆನ್ನಾಗಿ ಆಟ ಆಡಿ ಸುಸ್ತಾಗಿಬಿಟ್ಟಿದ್ದೀವಿ. ನನ್ನ ಮಗಳು ನೋಡಿ ಅಲ್ಲಿ, ಅವಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಳೆ. ಇನ್ನೂ ನನ್ನ ಮಗ ಕಾಣಿಸ್ತಿಲ್ಲ, ಅವನು ಆ ಕಡೆ ಈ ಕಡೆ ಓಡಿದ್ದಾನೆ. ಈಗ ಅವ್ರಿಗೆ ಕರ್ಕೊಂಡು ಹೋಗೋದಷ್ಟೇ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ.